ಐತನ್ರಿ? ಏನು ಹೆಸರು ಅದ ರೀ ಪಾರ್ಸಲ್ ಮೇಲೆ? ಹನುಮವ್ವ ಅಂತದ ನೋಡ್ರಿ ಮೇಡಮ್. ಹನುಮವ್ವ ಅಂತ ಬರ್ದಿದೆ ಈ ಬಾಕ್ಸ್ ಮೇಲೆ. ಹನುಮವ್ವ ಮೇಡಮ್ ನೀವೇನಾ ಮೇಡಮ್? ಹನುಮವ್ವ ಅಂತ ನಮ್ಮ ಮನ್ಯಾಗ ಯಾರೂ ಇಲ್ಲ ಬಿಡ್ರಿ. ಭಾಳ ಮಾಡಿ ಬಾಜು ಮನೆ ಅದ್ದಿರ್ಬೇಕು ನೋಡ್ರಿ ಇದು ಪಾರ್ಸಲ್. ಯಾಕಂದ್ರೆ ನಮ್ಮ ಮನ್ಯಾಗಂಕ್ರಿ ಯಾರು ಹನುಮವ್ವನ ಹೆಸರಿನಿಲ್ಲ. ತಡ್ರಿ, ನಮ್ಮ ಮನ್ಯಾಗರ ಮೀನಾಕ್ಷಿ ಗೊತ್ತಿರುತ್ತಾ? ಮೀನಾಕ್ಷಿ, ಏ ಮೀನಾಕ್ಷಿ. ನೋಡಿ ಇವ್ರೆ, ನಾನು ನಿಮಗೆ ಭಾಳ ಸರಿ ಹೇಳಿನಿ, ನನ್ನ ಹೆಸರು ಮೀನಾಕ್ಷಿ ಅಲ್ರಿ, ಬರೀ ಮೀನಾ. ಗಂಗಮ್ಮಜ್ಜಿ ಮೀನಾಕ್ಷಿ ಮೀನಾಕ್ಷಿ ಅಂತ ಕರೆಯೋದಕ್ಕೆ ನೀವು ಎಲ್ಲರೂ ನನ್ನ ಮೀನಾಕ್ಷಿ ಅಂತ ಕರೀತೀರಿ. ನನ್ನ ಹೆಸರು ಮೀನಾಕ್ಷಿ ಅಲ್ರಿ, ಮೀನಾ ಅಷ್ಟೆ. ಈ ಕೊಬ್ಬೇಕಿ ಬಾಕಿ ಇದ್ಲ ಈ ಮನ್ಯಾಗ ನನಗೆ ಬುದ್ಧಿ ಹೇಳಕ್ಕೆ. ಆತವ ತಾಯಿ ಮೀನಾ. ಅಲ್ಲಿ ಯಾರ ಪಾರ್ಸಲ್ ತೊಗೊಂಬಂದಾರ? ನಮ್ಮ ಮನೆಗೆ ಯಾರ ಹನುಮವ್ವ ಅಂತೇನ್ರ ಮೊದಲು ಕೆಲಸ ಮಾಡ್ತಿದ್ರನ? ಯಾರ ಹನುಮವ್ವ ಅನ್ನೋ ಹೆಸರಿಗೆ ಪಾರ್ಸಲ್ ಬಂದೈತೆ ನೋಡು. ಓ, ವಾಟ್ ಇಸ್ ದಿಸ್ ಮೇಡಮ್? ನಮ್ಮ ಮನೇಲಿ ಇರೋರೆಲ್ಲ ಮಾಡರ್ನ್ ಪೀಪಲ್ ಅಂತ ನಿಮಗೆ ಗೊತ್ತಿಲ್ಲನ? ಇವನ್ ನಾವು ಕೆಲಸದಾರ ಎಷ್ಟು ಮಾಡರ್ನ್ ಅದೀವಿ ನೋಡ್ರಿ. ನಮ್ಮ ಮನೆಗೆ ಹನುಮವ್ವ ಅಂತ ಯಾರು ಇಲ್ರಿ. ನನಗೆ ಗೊತ್ತಿರಂಗ ಈ ಬಿಲ್ಡಿಂಗ್ ಒಳಗೆ ಯಾರು ಹನುಮವ್ವ ಅನ್ನೋದಿಲ್ಲ, ಯಾರು ಇಲ್ಲ. ಆತಗ ಇನ್ನೊಂದ್ಸರಿ ಅಡ್ರೆಸ್ ಚೆಕ್ ಮಾಡಕ್ಕೆ ಹೇಳ್ರಿ. ನೋಡಿ ಇವ್ರೆ, ನಮ್ಮ ಮನೇಲೆ ಯಾರು ಹನುಮವ್ವ ಅನ್ನೋರಿಲ್ಲ. ಇನ್ನೊಂದ್ಸರಿ ನೀವು ಅಡ್ರೆಸ್ ಚೆಕ್ ಮಾಡಿ ಫೋನ್ ನಂಬರಿಗೆ ಕಾಲ್ ಮಾಡಿರಿ. ಅಯ್ಯೋ ಮೇಡಮ್, ಅಷ್ಟು ಗೊತ್ತಾಗಲ್ವಾ? ನಂಗೆ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ? ನಾನು ಫೋನ್ ಮಾಡಿನಿ ಅಡ್ರೆಸ್ಸಿಗೆ ಬಂದಿರೋದು. ಮೇಡಮ್ ರಿಸೀವ್ ಮಾಡಿದ್ರು, ಈ ಮನೆ ಅಡ್ರೆಸ್ಸೇ ಹೇಳಿದ್ದಾರೆ. ನೋಡಿ, ಬೇರೆ ಯಾರನ್ನಾದ್ರೂ ಕೇಳಿ ಯಾರು ಇದ್ದಾರಾ ಅಂತ. ಏನಾದ್ರವಾ? ಯಾಕೆ ನೀವಿಬ್ರು ಬಾಗಿಲು ಮುಂದೆ ನಿಂತೀರಿ? ಯಾಕ? ಏ ಜುಟ್ಲಿ, ಇಲ್ಲಕ್ಕೆ ನಿಂತೀಯ ಜುಟ್ಲಿ? ಏ ನಿನ್ನ ಮುದುಕಿ, ನನಗೆ ಜುಟ್ಲಿ ಅಂತಿ ನೀನೆ? ನಿಂಗೆ ಹೆಸರು ಹೇಳಾರ ಮೇಡಮು, ನನಗೆಲ್ಲ ಏನು ಬೇಕು ಅದನ್ನ ಕರಿಬೇಡ ಅಂತೇಳಿ. ಒಂದು ಸ್ವಲ್ಪ ಡಿಗ್ನಿಫೈ ಆಗಿರೋದು ಕಲಿ. ನೀನು ಎಂತದ್ರ ಫ್ರೈ ಮಾಡ್ಕೊಂತ ಈಗ ಎದಕ್ಕೆ ಏನಾಗೈತಿ? ಅವ ಯಾರು ಬಾಗಿಲು ಮುಂದೆ ನಿಂದಿರ್ಸ್ಕೊಂಡು ನಿಂತಿರಲ್ಲ ಇಬ್ರು? ಏನು ಯಾರವ? ಯವ ರಾಧವ ಏನಂತವ ಒಂದು? ಅದು ರೀ ಗಂಗಮ್ಮಜ್ಜಿ, ಅವರು ಪಾರ್ಸಲ್ ತೊಗೊಂಬಂದಾರ್ರಿ. ಏನೋ ಪಾರ್ಸಲ್ ಬಂದತಂತ, ಹೆಸರು ಹನುಮವ್ವ ಅಂತ ಹೇಳಕತ್ತಾರ್ರಿ. ಇದ ಮನೆ ಅಡ್ರೆಸ್ಸಿಗೆನ ಫೋನ್ ಮಾಡಿದ್ರಂತ್ರಿ. ಯಾರೋ ಮೇಡಮ್ ರಿಸೀವ್ ಮಾಡಿ ಈ ಮನೆ ಅಡ್ರೆಸ್ ಕೊಟ್ಟಾರ ಅಂತ ಹೇಳಕತ್ತಾರ್ರಿ ಗಂಗಮ್ಮಜ್ಜಿ. ಈ ಮನೆಗೆ ಯಾರದ ಹನುಮವ್ವ ಅನ್ನೋರದಾರನ್ರಿ? ಅಯ್ಯಯ್ಯ, ಎಂಥ ಹುಡುಗಿ ಯವ್ವ! ನಿಮ್ಮ ಅತ್ತಿ ಹೆಸರು ನಿನಗೆ ಗೊತ್ತಿಲ್ಲನ? ನಿಮ್ಮ ಅತ್ತಿನ ಯವ್ವ ಹನುಮವ್ವ ಅಂದ್ರೆ ಇನ್ಯಾರು ತರ್ತೀನಿ ನಿಮ್ಮ ಮನ್ಯಾಗ ಹನುಮವ್ವನ ಹೆಸರನ್ನ? ಅಯ್ಯ ನೀನ ಮಂಜಾಳಾಗ್ಲಿ. ತೆಗಿ ಇಸ್ಕೋದನ್ ಪಾರ್ಸಲ್. ನಿಮ್ಮ ಅತ್ತಿ ಹೆಸರು ಹನುಮವ್ವ. ಮೇಡಮ್ ಹೆಸರು ಹನುಮವ್ವನ? ಏ ಮುದುಕಿ, ನಿನ್ನ ಮೇಡಮ್ ಹೆಸರು ಅನು ಅಲ್ಲನ? ಅನು ಅಂತ ಅಷ್ಟೇ ಐತೆ ಅವ್ರದ್ದು. ಇಷ್ಟು ದಿನ ಪಾರ್ಸಲ್ ಬಂದವು, ನಾನು ತಗೊಂಡೋಗಿನಿ ಅನು ಅನ್ನೋ ಹೆಸರಿನಾಗ. ನೀ ಬಾರಿ ಹನುಮವ್ವ ಯಾವಾಗ ಆತ? ನಿಂದಿದ್ದು ನೋಡಿ ಹನುಮವ್ವ ಗಿನುಮವ್ವ ಅನ್ನೋ ನೀನು ಇಟ್ಕೊಂಡಿದ್ದ ಹೆಸರು. ಮೇಡಮ್ ಅಷ್ಟು ಮಾಡರ್ನ್ ಅದಾರ, ಅವ್ರು ಯಾಕೆ ಹನುಮವ್ವ ಅಂತ ಇಟ್ಕೊಂತಾರ? ಏನಿನ ಜುಟ್ಲಿನ ಒಯ್ದು ಹನುಮವ್ವರ ಇರ್ವಲ್ದಕ್ಕ ದುರ್ಗವ್ವನ ಇರ್ವಲ್ದಕ್ಕ ಮೊದ್ಲ ಹುಡುಗನ ಕೈಯಿಂದ ಪಾರ್ಸಲ್ ಇಸ್ಕೋ. ಎಷ್ಟೊತ್ತು ನಿರ್ಬೇಕದು? ಆತ್ ನೋಡು, ಇಸ್ಕೊಂಡೆ. ಅದೇನಾರ ಮೇಡಮ್ದಲ್ಲ ಅನ್ಬೇಕು, ಅವಾಗ ಐತಿ ನಿನಗೆ. ಬಂದ್ಲಿಕ್ಕೆ ಜುಟ್ಲವ. ಈ ಮನೆಗೆ ಮೊದ್ಲು ನೀ ಬಂದಿಯ ನಾ ಬಂದಿನ? ಅಷ್ಟಕ್ಕೂ ನಮ್ಮ ಮೇಡಮ್ ಏನದಾರಲ್ಲ, ಅವರು ನಮ್ಮೂರರ, ನಾವೆಲ್ಲ ಒಂದ ಊರರ. ನನ್ನ ಮಕ್ಕಳು ನನ್ನ ಜೊತೆ ಜಗಳ ಮಾಡಿ ನನ್ನ ಆಸ್ತಿ ಪಾಸ್ತಿ ಎಲ್ಲ ಅವ್ರ ಹೆಸರಿಗೆ ಬರ್ಸ್ಕೊಂಡು ನನ್ನ ಬೀದಿಗೆ ತಳ್ಳಿದ್ರು. ಅವಾಗ ಮೇಡಮರು ಬಂದು, ಯಾಕೆ ಇರ್ವಲ್ದಕ್ಕೆಮ್ಮ ನಮ್ಮ ಜೊತೆಗೆ ಇರುವಂತೆ ಅಂತ ಬಾ ಅಂತಂದು ನನ್ನ ಮೇಲೆ ಕರುಣೆ ಪಟ್ಟು ಕರ್ಕೊಂಬಂದು ಇಟ್ಕೊಂಡಾರ. ನನಗೆ 2 ಹೊತ್ತು ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಮತ್ತು ಪಗಾರನು ಕೊಟ್ಟು ನಾನು ನೋಡ್ಕೊಳಕತ್ತಾರ. ನನಗೆ ಗೊತ್ತೈತಿ ಅವ್ರ ಹೆಸರು ಹನುಮವ್ವನ. ಆದ್ರೆ ಬೆಂಗಳೂರಿಗೆ ಯಾವಾಗ ಬಂದ್ರಲ್ಲ ಅವಾಗ ಹನುಮವ್ವನ ಸರಿ ಹೋಗಿಲ್ಲ ಅಂತಂದು ಅನ್ನುವಂತ ಇಟ್ಕೊಂಡಾರ. ಹೌದ್ರಿ ಗಂಗಮ್ಮಜ್ಜಿ, ಅತ್ತಿಯರ ಹೆಸರು ಅನು ಅಲ್ಲನ್ರಿ, ಹನುಮವ್ವನ ಅನ್ರಿ? ಹೂನಾ ಯವ್ವ. ಏನು ಊರು ಬಿಟ್ಟು ಊರಿಗೆ ಬಂದೀವಂದ್ರೆ ನಾವು ನಮ್ಮ ಹೆಸರು ಎಲ್ಲನೂ ಅಳಿಸ್ಕೊಂಡು ಕುಂದ್ರಕ್ಕಾಗತ್ತಾನೆ? ಅವ್ರ ಹೆಸರು ಹನುಮವ್ವನ. ಅದೇನ ಇಲ್ಲಿ ತಕ್ಕಂಗ ಅನ್ನುವಂಥ ಚೇಂಜ್ ಮಾಡ್ಕೊಂಡು ಅಡ್ಡಾಡ್ತಾರೆ ಅಷ್ಟೇ. ಯವ್ವ ನಾ ಬರ್ತೀನಿ ಈಗ. ಸರ್ ಬಂದ್ರಂದ್ರೆ ದೊಡ್ಡ ಸಾಹೇಬ್ರು, ಆಮೇಲೆ ಅವ್ರಿಗೆ ರೊಟ್ಟಿ ಪಲ್ಯ ಬೇಕು ಮಧ್ಯಾಹ್ನ ಊಟಕ್ಕೆ. ಇನ್ನು ಎಲ್ಲರಿಗೂ ಬೈತಾರ. ಮೊದಲ ನಾಳೆ ಪೂಜೆ ಒಂದು ಐತಿ, ಮತ್ತು ಬೈಸ್ಕೋಬೇಕಾಗತ್ತ. ನಾ ಹೋಗಿ ರೊಟ್ಟಿ ಮಾಡ್ತೀನಿವ ಯವ್ವ. ಏ ಮೀನಾ, ಯಾವ್ದಾರ ಪಾರ್ಸಲ್ ಬಂತಾನೆ ನನ್ನ ಹೆಸರೊಳಗ? ಹಾಂ ರೀ ಮೇಡಮ್, ಆದ್ರೆ ಹನುಮವ್ವ ಅನ್ನೋ ಹೆಸರೊಳಗೆ ಬಂದೈತ್ರಿ ಮೇಡಮ್ ಪಾರ್ಸಲ್. ಅನು ಅನ್ನೋ ಹೆಸರೊಳಗೆ ಯಾವುದು ಬಂದಿಲ್ಲ ರೀ. ಅಯ್ಯೋ ಮೀನಾ, ಓಕೆ. ನಾ ಹೇಳಿದ್ದೆ ಇಮೇಲ್ ಒಳಗೆ ಏನೈತಿ ಆ ಹೆಸರು ಹಾಕಬೇಡ ಅಂತೇಳಿ. ಅದಕ್ಕೆ ಈ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಏನಾರು ಆನ್ಲೈನ್ ಒಳಗೆ ಆರ್ಡರ್ ಮಾಡ್ಬೇಕಂದ್ರೆ ಇದೇ ಪ್ರಾಬ್ಲಮ್ ನೋಡು. ನಾನೊಂದು ಹೇಳಿದ್ರೆ ಅವ್ರೊಂದು ಮಾಡ್ತಾರೆ. ಇಮೇಲ್ ಅಡ್ರೆಸ್ ಒಳಗಿರೋ ಹೆಸರು ಹಾಕಬೇಡ ಅಂತ ಹೇಳೀನಿ, ಆದರೂ ಅದ ಹಾಕಿ ಕಳ್ಸರ್. ಸರಿ ಎಲ್ಲೈತೆ ಪಾರ್ಸಲ್?
ನಿಮ್ಮ ರೂಮ್ ಒಳಗಿದೆ ಮೇಡಮ್ ಪಾರ್ಸಲ್. ನಿಮ್ಮ ರೂಮ್ದು ಟೇಬಲ್ ಇದೆಯಲ್ಲ, ಬೆಡ್ ಪಕ್ಕ ಟೇಬಲ್ಲು, ಆ ಟೇಬಲ್ ಮೇಲೆ ಇಟ್ಟಿದ್ದೀನಿ ಮೇಡಮ್. ಮೀನಾ, ನಿಮ್ಮ ದೊಡ್ಡ ಸಾಹೇಬರು ಮತ್ತು ಅಭಿ ವರುಣ್ ಎಲ್ಲ ಎಲ್ಲಿದ್ದಾರ? ಹಾಂ ಮೇಡಮ್, ಬಹುಶಃ ಹೊರಗಡೆ ಹೋದ್ರು ಅನ್ಸುತ್ತೆ ಮೇಡಮ್. ಕಾರಲ್ಲಿ 3 ಜನ ಏನೋ ತೊಗೊಂಬರ್ಬೇಕು ನಾಳೆ ಪೂಜೆಗೆ ಅಂತ ಇದ್ರು. ಮೇ ಬಿ ಹೋಗಿದ್ದಾರೆ ಅನ್ಸುತ್ತೆ ಮೇಡಮ್. 3 ಜನ ಒಟ್ಟಿಗೆ ಹೋದ್ರು ಆವಾಗಲೇ. ಹಾಂ, ಆಯಿತು. ಸರಿ, ಒಂದು ಕೆಲಸ ಮಾಡು ಮೀನಾ, ನಾನು ನಿನ್ನೆ ಹೊಸ ಸ್ಯಾರಿ ತೊಗೊಂಡು ಬಂದಲ್ಲ ನಾಳೆಗೆ ಪೂಜೆಗೆ ಅಂತ, ಆ ಸ್ಯಾರಿದು ಮ್ಯಾಚಿಂಗ್ ಬ್ಯಾಂಗಲ್ಲು ಸಿಕ್ಕಿಲ್ಲ ನನಗೆ, ಮತ್ತು ಮ್ಯಾಚಿಂಗ್ ಜ್ಯುವೆಲರಿನೂ ಸಿಕ್ಕಿಲ್ಲ. ಸೊ ನೀನೇನು ಮಾಡು, ಎಲ್ಲನೂ ನಂದು ವಾರ್ಡ್ರೋಬಲ್ ಇದೆ, ವಾರ್ಡ್ರೋಬಲ್ ಇರೋ ಜ್ಯುವೆಲರಿನೆಲ್ಲ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಎಲ್ಲ ಮ್ಯಾಚ್ ಮಾಡಿ ರೆಡಿ ಮಾಡಿಬಿಡಮ್ಮ. ಹಾಂ ಆಯಿತು ಮೇಡಮ್, ನಾನು ಹೋಗ್ಬಿಟ್ಟು ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ ಎತ್ತಿಟ್ಟಿರ್ತೀನಿ. ಏನು ಭಾಳ ಮಕ್ಕದ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಟ್ಟೈತಿ, ಮುದುಡಿದ ತಾವರ ಅರಳಿತು ಅನ್ನೋ ಥರ ಆಗ್ಬಿಡೈತಿ ನಿನ್ನ ಮಕ. ಬಂದಾಗಿಂದನೂ ಒಳ್ಳೆ ಮುಖ ಬಾಡಿ ಬತ್ತಲಾಗಿತ್ತು, ಈಗೇನು ಇಷ್ಟು ಖುಷಿಯಾಗಿದ್ದಿ? ಏನು ನಿಮ್ಮ ಹಳ್ಳಿ ಗುಗ್ಗು ಜನಗಳಿಗೆ ಏನಾದ್ರು ಫೋನ್ ಮಾಡಿ ನಾಳೆ ಪೂಜೆಗೆ ಏನಾದ್ರು ಕರ್ತಿದ್ದೀಯಾ ಹೇಗೆ? ಮತ್ತೆ ಏನು ಪ್ಲ್ಯಾನ್ ಮಾಡ್ತಾ ಇದೀಯಾ? ನೋಡ್ರಿ ಅತ್ತಿಯರ, ನಾನಂತರೂ ಏನೂ ಪ್ಲ್ಯಾನ್ ಮಾಡೋಕತ್ತಿಲ್ರಿ. ಹೌದು, ನಾನು ನನ್ನ ತಂಗಿ ಜೊತೆಗೆ ಮಾತಾಡಿದೆ, ಅದು ನಿಜ. ನಂಗೆ ಅವಳ ಜೊತೆ ಮಾತಾಡ್ದಾಗಿಂದನೂ ಮನಸ್ಸು ಎಷ್ಟೋ ಹಗುರ ಆಗೈತಿ, ಅದು ಮಗದೊಳಗೆ ಕಾಣಿಸಕತ್ತೈತೆ ಅಷ್ಟೆ. ನೀವೆಷ್ಟು ನನ್ನ ಕುಗ್ಸಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ, ನನ್ನ ತಂಗಿ ಅಷ್ಟೇ ನಂಗೆ ಧೈರ್ಯ ಕೊಟ್ಲು, ನಿಜವಾಗ್ಲೂ. ಆಯಿತು, ನೀವು ನಿಮ್ಮದು ಟ್ರೈ ಮಾಡಿರಿ, ನಾನೇನು ಅಂತ ಒಂದಲ್ಲ ಒಂದು ದಿನ ಮಾವನವ್ರಿಗೆ ಗೊತ್ತಾಗೇ ಆಗುತ್ತೆ. ಆ ಕಾನ್ಫಿಡೆನ್ಸ್ ನಂಗೆ ಐತಿ. ಆಮೇಲೆ ಏನು ನೀವೇನು ಮಕ್ವಾಡ ಹಾಕ್ಕೊಂಡು ಇದ್ದೀರಲ್ಲ, ಆಕಳ ಮಕ್ಕ ಕತ್ತಿ ಬದಿಕೆ ಐತಲ್ಲ ನಿಮ್ಮದು, ಆ ನೇಚರು ಒಂದಲ್ಲ ಒಂದು ದಿನ ಅಬ್ಬಿಗೆ ಗೊತ್ತಾಗೇ ಆಗುತ್ತೆ. ಓ ಕಮಾನ್. ಹಾಂ, ಇನ್ನೂ ಭಾಳ ಜಾಸ್ತಿನೇ ಕನಸಿಟ್ಕೊಂಡ್ಬಿಟ್ಟು. ಆಯ್ತು, ನೀ ಕನಸು ಕಾಣ. ನಿನ್ನ ಕನಸು ಕಾಣಿ ಮುಗಿಸಿ ನೀ ಎಚ್ಚರ ಆಗೋದ್ರೊಳಗೆ ನಿನ್ನ ಹಳ್ಳಿಯೊಳಗಿರ್ತಿ. ಟ್ರೈ ಮಾಡು. ನಾನು ನೋಡು ಹೋಗಿ ನಿನ್ನ ಹತ್ರ ಮಾತಾಡ್ಕೊಂಡು ನನ್ನ ಟೈಮ್ ನಾ ಬರ್ಬಾದ್ ಮಾಡಕತ್ತೀನಿ. ನಾಳೆ ಫಂಕ್ಷನಿಗೆಲ್ಲ ಇಷ್ಟೊಂದು ರೆಡಿ ಆಗಬೇಕು, ಗೆಸ್ಟ್ಗೆಲ್ಲ ಫೋನ್ ಮಾಡಬೇಕು. ಹಾಂ, ನಾಳೆ ಸರಿ, ಯಾಕೆ ಮುಂಚೆನೇ ಮಾತಾಡೋಣ. ಅತ್ತಿಯರ, ಒಂದು ನೆನ್ಪಿಟ್ಕೊಳ್ರಿ, ಕೊಲ್ಲ ಒಬ್ಬ ಅದನಂದ್ರೆ ಕಾಯ ದೇವ್ರೊಬ್ಬ ಇದ್ದ ಇರ್ತಾನ್ರಿ. ಇವಾಗ ಸದ್ಯಕ್ಕೆ ನಿಮ್ಮ ಕಾಲ ಇರ್ಬೋದ್ರಿ, ನೀವು ನಡೆಸ್ರಿ, ಏನು ಮಾಡೋಕ್ಕಾಗಲ್ಲ. ಒಂದು ಮಾತು ಹೇಳ್ರಿ ಅತ್ತಿಯರ, ಉರಿಯೋ ದೀಪ ಒಂದಲ್ಲ ಒಂದಿನ ಆರಕಬೇಕ್ರಿ. ನೀವು ಎಷ್ಟೋ ಎಣ್ಣೆ ಹಾಕಿದ್ರೂ ಒಂದಲ್ಲ ಒಂದಿನ ಮನೆಗಿನ ಎಣ್ಣೆ ಖಾಲಿ ಆಗಲೇಬೇಕು, ಅದು ಉರಿಯೋದು ನಿಲ್ಲಿಸ್ಲೇಬೇಕು. ಮಾಡಿರಿ, ನೀವೇನು ಮಾಡ್ತೀರೋ ಮಾಡಿರಿ, ನಾನೇನು ಮಾಡೋಕ್ಕಾಗಂಗಿಲ್ಲ ರೀ. ಅಷ್ಟು ಗೊತ್ತಲ್ಲ ನಿನಗೆ ಏನು ಮಾಡೋಕ್ಕೆ ಆಗಲ್ಲ ಅಂಥೇಳಿ, ಅದನ್ನೊಂದು ನೆನ್ಪಿಟ್ಕೊ. ನೀನು ಬೆಟರ್, ನೀನು ಎಷ್ಟು ಬೇಗ ನಿನಗೆ ನಿನ್ನ ಪೊಸಿಷನ್ ಅರ್ಥ ಆಗುತ್ತಲ್ಲ ಅದು ಒಳ್ಳೆಯದು. ಅದನ್ನು ನಾನು ನಿನಗೆ ಅರ್ಥ ಮಾಡ್ಸಕತ್ತೀನಿ. ಆದರೂ ನಿಂದು ಬಂಡ ಧೈರ್ಯನ ನಾ ಮೆಚ್ಚಲೇಬೇಕು. ನಿನ್ನ ಧೈರ್ಯನ ನನಗೆ ಒಳ್ಳೆ ಟಕ್ಕರ್ ಕೊಡಕತ್ತಿ. ನೋಡೋಣ, ನೀನು ನಡೀಲಿ.